ಹೌದು ಮೇಡಮ್, ಅಲ್ಪೈ विभूषिताय नमः ओम ताटं कैरकं तेजोमन मुखाम्भुजाय नमः ओम धनवामृधानां नतेम हित्वा मन्वस्मन्तु भेते विद्मरोधे पृथिव्या विष्णोः देवत्वं परमस्तविते विचक्रमे पृथिवे मेतां विचक्रमे सतक्तसंवहित्वां देशगुप्ते शस्त्रविरस्तनामम् अतो देव अमन्तरायत विष्णुविचक्रमे पृथिव्यां सप्तधामभिः परोमात्र्यां धनवामृधानां नतेम हित्वा मन्वस्मन्तु भेते विद्मरोधे पृथिव्याः ओम महादेव्यै च विद्महे विष्णुपत्न्यै धीमहि तन्नो लक्ष्मी प्रचोदयात् महालक्ष्मी देवतानास ब्रह्मणे स्वाहा ब्रह्मणिम आत्मा सर्वं श्री ನಮ್ಮ ಕೊಡ್ತೇವಷ್ಟು ಅರ್ಜೆ ಮಾಡಿ ಹಿರಣ್ಯಭಾತ್ರಂ ಬುಧಾತ್ ಪೂರ್ಣಂ ದಧಾತಿ ಮಧವ್ಯೋಧಾನೇತಿ ಏಕದಾ ಬ್ರಹ್ಮಣೋಪ ನಾನು ಆ ಕಡೆ ಹೋಗ್ತೀನಿ. ಎಲ್ಲರಿಗೂ ವಂದಿಸುತ್ತಾ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಈಗ ಹೃದಯಾಂತರಾಳದ ನಾಯಕರಾದಂತಹ ಶ್ರೀಯುತ ಮಂಜಣ್ಣನವರು ಜನಪ್ರಿಯ ಶಾಸಕರು ಈ ಒಂದು ಮೇಲೇರಿ ಗ್ರಾಮಕ್ಕೆ ಆಗಮಿಸಿ ಕುಡಿಯುವ ನೀರಿನ ಘಟಕದ ನೀರು ಶುದ್ಧೀಕರಣ ಘಟಕದ ಗುದ್ದಲಿ ಪೂಜೆಯನ್ನ ನೆರವೇರಿಸಿಕೊಡುವುದಕ್ಕೋಸ್ಕರ ಮಹಾಭಾರತದ ಕಾಲದಲ್ಲಿ ಕರ್ಣ ಅಂತ ಒಬ್ಬರಿದ್ರು. ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣರು ಬಂದು ದಾನವನ್ನು ಕೇಳ್ತಾರೆ. ನಿಮಗೆ ಏನು ಬೇಕು ಅಂತೇಳಿ ಕೇಳಿದಾಗ ಸೂರ್ಯಪುತ್ರ ಮತ್ತು ಕುಂತಿಪುತ್ರರಾದಂತಹ ಕರ್ಣರು ನಿಮಗೆ ಏನೇ ಬೇಕಿದ್ರೂ ಕೊಡ್ತೀನಿ ಅಂತ ಬಡ ಬ್ರಾಹ್ಮಣರಿಗೆ ವಾಗ್ದಾನವನ್ನ ಅಂದರೆ ಮಾತನ್ನು ಕೊಟ್ಟಿರ್ತಾರೆ. ಸೂರ್ಯಪುತ್ರನ ಹತ್ರ ಅಂದರೆ ಕರ್ಣನ ಹತ್ರ ಆ ಬಡ ಬ್ರಾಹ್ಮಣ ಕೊನೆಗೆ ಏನು ಕೇಳ್ತಾನಂದ್ರೆ ನಿನ್ನ ವಜ್ರ ಕವಚವನ್ನ ಕೊಡೋ ಅಂತ ಕೇಳ್ತಾರೆ. ವಜ್ರ ಕವಚವನ್ನ ಕೊಟ್ರೆ ನನ್ನ ಪ್ರಾಣಕ್ಕೆ ಅಪಾಯವಿದೆ ಅಂತ ತಿಳಿದ್ರೂ ಸಹ ಕರ್ಣ ಏನು ಮಾಡ್ತಾನೆ ಅಂದರೆ ಕೊಟ್ಟ ಮಾತಿನಂತೆ ತನ್ನ ಒಂದು ಕರ್ಣ ಕಮಂಡಲಗಳನ್ನ ತೆಗೆದುಬಿಟ್ಟು ಆ ಬಡ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಅದೇ ರೀತಿ ಈ ಒಂದು ಕೊಟ್ಟ ಮಾತನ್ನ ಉಳಿಸ್ಕೊಂಡಿರುವಂಥ ನನ್ನ ಜೀವನದಲ್ಲಿ ನನಗೆ ನಮ್ಮ ತಂದೆಯವರು ರಾಜಕೀಯ ಗುರುಗಳು ಮತ್ತು ನಮ್ಮ ಮಾರ್ಗದರ್ಶಕರು ಯಾರು ಅಂದರೆ ರಘುಪತಿ ರೆಡ್ಡಿ ಅಣ್ಣನವರು ಮತ್ತು ಕೆ ವಿ ಶಂಕರಪ್ಪನವರು. ಇವರಿಬ್ಬರ ಒಂದು ಹೆಜ್ಜೆ ಗುರುತಿನಲ್ಲಿ ನಾನು ಹೆಜ್ಜೆ ಇಡುತ್ತಾ ಅವರನ್ನು ನೋಡಿ ಕಲ್ತಿರೋದು. ಇಂತಹ ಒಂದು ಸಂದರ್ಭದಲ್ಲಿ ನಾನು ನನ್ನ ಹೃದಯಾಂತರಾಳದಿಂದ ನನ್ನ ನಾಯಕ ಅಂತ ಒಪ್ಕೋತಾ ಇರೋದು, ಪ್ರಪ್ರಥಮ ಬಾರಿಗೆ ಒಪ್ಕೋತಾ ಇರೋದು ಅಂದರೆ ನಮ್ಮ ಸಮೃದ್ಧಿ ಮಂಜಣ್ಣನವರನ್ನು ನನ್ನ ಹೃದಯಾಂತರಾಳದ ನಾಯಕ ಅಂತ ನಾನು ಒಪ್ಕೋತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಮಾತು ನೋಡಿ, ನಮ್ಮ ಮಂಜಣ್ಣ ಶಾಸಕರಾದ ಮೇಲೆ ಸುಮಾರು 1,52,00,000 ರೂಪಾಯಿ ಇತಿಹಾಸದಲ್ಲೇ, ಮೇಲೇರಿ ಇತಿಹಾಸದಲ್ಲೇ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಟ್ಟಿರುವಂತಹ ಶಾಸಕರು ಯಾರೂ ಇಲ್ಲ. ಮೊದಲು ಬಂಡಿದಾರಿ ಇತ್ತು, ಬಂಡಿದಾರಿಯನ್ನು ಕಚ್ಚಾ ರಸ್ತೆ ಮಾಡೋದಕ್ಕೋಸ್ಕರ
ನಮ್ಮ ಆಲಂಗೂರು ಸೀನಣ್ಣನವ್ರು ಬರಬೇಕಾಯಿತು. ಈಗ ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆಯನ್ನಾಗಿ ಮಾಡೋದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣನವರೇ ಬರಬೇಕಾಯಿತು. ಇವರ ಒಂದು ಅನನ್ಯ ಕೊಡುಗೆಯನ್ನು ನಾವು ಸದಾಕಾಲ ಮೇಲೇರಿ ಗ್ರಾಮಸ್ಥರು ನೆನಪಿಟ್ಟುಕೊಂಡು ಯಾವುದೇ ಕ್ಷಣದಲ್ಲಿ ನಿಮ್ಮ ಋಣ ತೀರಿಸುವುದಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ ಅಂತ ಹೇಳ್ಬಿಟ್ಟು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮೃದ್ಧಿ ಮಂಜಣ್ಣನವರು 4 ಮಾತುಗಳನ್ನು ಆಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ.